ಖರ್ಚು ಜಾಸ್ತಿ ಆಗುತ್ತೆ, ಬೆಲೆ ಕಡಿಮೆ. ಟೊಮೆಟೊ ಬೆಳೆಗಾರರು ಮೇಜರ್ ಆಗಿ ಮಾಡುವಂತ ಮಿಸ್ಟೇಕ್ ಏನ್ ಹೇಳಿ, ಎಲೆಗಳಲ್ಲಿ ಇರ್ತಕ್ಕಂಥ ರಸವನ್ನ ಹೀರಿ ಎಲೆಗಳಿಗೆ ಹಾನಿ ಮಾಡ್ತಾರೆ. ನೇರವಾಗಿ ಅಂಗಡಿಗೆ ಹೋಗ್ತಾರೆ, ಕೆಮಿಕಲ್ಸ್ ನ ತಗೊಂಡ್ ಬರ್ತಾರೆ, ಸ್ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಿಡದಿಂದ ಗಿಡಕ್ಕೆ ವೈರಸ್ ನ ಸ್ಪ್ರೆಡ್ ಮಾಡ್ತಾರೆ. ಎಲ್ಲ ರೈತರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯ. ಇವತ್ತು ನಾನು ಚೂಸ್ ಮಾಡಿರೋ ಟಾಪಿಕ್ ಟೊಮೆಟೊ ಬೆಳೆಯಲ್ಲಿ ಸಕ್ಕಿಂಗ್ ಪೆಸ್ಟ್ ನ ಕಂಟ್ರೋಲ್ ಮಾಡೋದು ಹೇಗೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಲಾಸ್ ಆಗುತ್ತೆ. ಟೊಮೆಟೊ ಬೆಳೆಗಾರರು ಮೇಜರ್ ಆಗಿ ಮಾಡುವಂತ ಮಿಸ್ಟೇಕ್ ಏನ್ ಹೇಳಿ, ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂದಾಗ ಅದು ಪೆಸ್ಟಾ, ಡಿಸೀಸಾ, ನ್ಯೂಟ್ರಿಯನ್ ಡಿಫಿಷಿಯನ್ಸಿನ ಅಂತ ನೋಡಲ್ಲ. ನೇರವಾಗಿ ಅಂಗಡಿಗೆ ಹೋಗ್ತಾರೆ, ಕೆಮಿಕಲ್ಸ್ ನ ತಗೊಂಡ್ ಬರ್ತಾರೆ, ಸ್ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಟೆಂಪರರಿ ಸೊಲ್ಯೂಷನ್ ಆಗಿರುತ್ತೆ ಹೊತ್ತು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಟೊಮೆಟೊ ಬೆಳೆಗಾರರ ಇತ್ತೀಚಿನ ಮೇಜರ್ ಸಮಸ್ಯೆಗಳು ಏನ್ ಗೊತ್ತಾ? ರಸ ಹೀರುವ ಕೀಟಗಳು. ಇದರಲ್ಲಿ ವೈಟ್ ಫ್ಲೈಸ್, ಹೆಫಿಡ್ಸ್, ಥ್ರಿಪ್ಸ್, ಮಿಲಿಬಗ್ಸ್ ಇವೆಲ್ಲವೂ ಸಹ ಬರ್ತವೆ. ಇವೇನ್ ಮಾಡ್ತವೆ ಗೊತ್ತಾ? ಎಲೆಗಳಲ್ಲಿ ಇರ್ತಕ್ಕಂಥ ರಸವನ್ನ ಹೀರಿ ಎಲೆಗಳಿಗೆ ಹಾನಿ ಮಾಡ್ತವೆ. ಇದರಿಂದ ಗಿಡದ ಬೆಳವಣಿಗೆ ಅನ್ನೋದು ಕುಗ್ಗುತ್ತಾ ಹೋಗುತ್ತೆ. ಎಲೆಗಳು ಎಲ್ಲನೂ ಸಹ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಎಲೆಯ ಮೇಲೆ ಅಂಟು ದ್ರವ ಉತ್ಪತ್ತಿ ಆಗುತ್ತೆ. ಅದ್ರ ಮೇಲೆ ಸೂಟಿ ಮೌಲ್ಡ್ ಅಂತ ಡೆವಲಪ್ ಆಗುತ್ತೆ. ಇದರಿಂದ ಎಲೆಗಳೆಲ್ಲನೂ ಸಹ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಇದರಿಂದ ಫೋಟೋಸಿಂಥಸಿಸ್ ಅಂತ ನಾವೇನ್ ಹೇಳ್ತೀವಿ ಅದು ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಗಿಡಗಳಲ್ಲಿ ಹೂಗಳಾಗಿರ್ಬೋದು, ಕಾಯಿಗಳಾಗಿರ್ಬೋದು ಸರಿಯಾಗಿ ಬಿಡೋದಿಲ್ಲ. ಜೊತೆಗೆ ಇವು ಏನ್ ಮಾಡ್ತವೆ ಅಂತಂದ್ರೆ ಗಿಡದಿಂದ ಗಿಡಕ್ಕೆ ವೈರಸ್ ನ ಸ್ಪ್ರೆಡ್ ಮಾಡ್ತವೆ. ಹಾಗಿದ್ರೆ ಇದಕ್ಕೆ ಕಾರಣ ಏನ್ ಗೊತ್ತಾ? ಮಣ್ಣು ದುರ್ಬಲವಾಗಿದ್ರೆ ಅಥವಾ ಹೆಚ್ಚು ನೈಟ್ರೋಜನ್ ಫರ್ಟಿಲೈಸರ್ಸ್ ನ ಬಳಸೋದ್ರಿಂದ ಮಣ್ಣಿನಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಈ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗುತ್ತೋ ಬೇರಿನ ಸುತ್ತಲೂ ಇರ್ತಕ್ಕಂಥ ರೈಸೋಸ್ಪಿಯರ್ ರೀಜನ್ ಅಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಸಹ ಕಡಿಮೆ ಆಗಿ ಗಿಡಗಳು ಮೃದುವಾಗ್ತವೆ, ಎಲೆಗಳ ರಸ ಹೆಚ್ಚಾಗುತ್ತೆ. ಅವಾಗ ಕೀಟಗಳು ಹೆಚ್ಚಾಗಿ ಅಟ್ರಾಕ್ಟ್ ಆಗ್ತವೆ. ಅದಕ್ಕೆ ನಾವು ಹೇಳ್ತೀವಿ ಮಣ್ಣಿನಲ್ಲಿ ಜೀವಶಕ್ತಿ ಕಡಿಮೆ ಆದಾಗ ಪ್ಲಾಂಟ್ ಇಮ್ಯುನಿಟಿನೂ ಸಹ ಕಡಿಮೆ ಆಗುತ್ತೆ. ಅವಾಗ ಕೀಟಗಳು ಈಸಿಯಾಗಿ ಡ್ಯಾಮೇಜ್ ಮಾಡ್ಬೋದು ಅಂತ. ಇದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಅಥವಾ ರೈತರು ಇನ್ನೂ ಕೆಮಿಕಲ್ಸ್ ನೇ ಬಳಸ್ತಾ ಇದ್ರೆ ಈ ಕೀಟಗಳಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಮಾಡ್ಕೊಬಿಡ್ತವೆ. ಅಂದ್ರೆ ಫ್ಯೂಚರ್ ಅಲ್ಲಿ ನೀವು ಕೆಮಿಕಲ್ಸ್ ನ ಸ್ಪ್ರೇ ಮಾಡಿದ್ರು ಸಹ ಆ ಕೆಮಿಕಲ್ಸ್ ಈ ಕೀಟಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಹಾಗಾದಾಗ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ, ಬೆಳೆ ಕಡಿಮೆ, ನಿಮ್ಗೆ ಸಾಲದ ಹೊರೆನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ICAR ಇನ್ಸ್ಟಿಟ್ಯೂಟ್ಸ್ ಮತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಹೇಳ್ತಾರೆ 70% ಆಫ್ ಪ್ಲಾಂಟ್ ಹೆಲ್ತ್ ಅನ್ನೋದು ಮಣ್ಣಿನಲ್ಲಿ ಇರ್ತಕ್ಕಂಥ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಹೆಚ್ಚು ನೈಟ್ರೋಜನ್ ಫರ್ಟಿಲೈಸರ್ಸ್ ನ ಬಳಸೋದ್ರಿಂದ ಅಥವಾ ಪ್ಲಾಂಟ್ಸ್ ಕೆಮಿಕಲ್ ಸ್ಟ್ರೆಸ್ ಅಲ್ಲಿ ಇರೋದ್ರಿಂದ ಈ ಕೀಟಗಳು ಈಸಿಯಾಗಿ ಡ್ಯಾಮೇಜ್ ಮಾಡ್ತವೆ ಅಂತ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಗೊತ್ತಾ? ನಾವು ಮತ್ತೆ ಮಣ್ಣನ್ನ ಜೀವಂತಗೊಳಿಸಬೇಕು. ಡಾಕ್ಟರ್ ಸಾಯಿಲ್ ರೀಜನರೇಷನ್ ಕಿಟ್ ಅನ್ನ ಬಳಸೋದ್ರಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು, ಉದಾಹರಣೆ ರೈಸೋ ಬ್ಯಾಕ್ಟೀರಿಯಾ ಆಗಿರ್ಬೋದು, ಮೈಕೋರೈಸ್ ಆಗಿರ್ಬೋದು, ಇವುಗಳ ಚಟುವಟಿಕೆ ಜಾಸ್ತಿಯಾಗಿ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಸರಿಯಾಗಿ ಸಿಗ್ತವೆ. ಗಿಡದ ಇಮ್ಯುನಿಟಿ ಅನ್ನೋದು ಡೆವಲಪ್ ಆಗುತ್ತೆ. ಫಿನಾಲಿಕ್ಸ್ ಮತ್ತೆ ಆಲ್ಕಲೈಡ್ಸ್ ಅಂತ ಹೇಳ್ತೀವಿ, ಇವು ರಕ್ಷಣಾತ್ಮಕ ಸಂಯುಕ್ತಗಳು. ಇವು ಗಿಡಗಳಲ್ಲಿ ಜಾಸ್ತಿ ಆದಾಗ ಕೀಟಗಳಿಂದ ಆಗುವಂತ ಹಾನಿಯನ್ನ ಇವು ಕಡಿಮೆ ಮಾಡ್ಕೋತವೆ. ಹೆಚ್ಚು ಉಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ಉತ್ತೇಜಿಸಿ ಪ್ಲಾಂಟ್ ನ್ಯಾಚುರಲ್ ರೆಸಿಸ್ಟೆನ್ಸ್ ನ ನಾವು ಇಂಪ್ರೂವ್ ಮಾಡ್ಕೋಬಹುದು. ಹಾಗಿದ್ರೆ ತಡ ಯಾಕೆ? ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಮೈಕ್ರೋಬಿ ಅಗ್ರೋಟೆಕ್ ಜೊತೆ ಸೇರಿ ನಿಮ್ಮ ಮಣ್ಣನ್ನ ಮತ್ತೆ ಪುನರ್ಜೀವಗೊಳಿಸಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಧನ್ಯವಾದಗಳು.